ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಈಸ್ ಚರಣ್. ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಯಿತು, ನಾವೇನು ಟ್ರೇಡ್ ಮಾಡಿದ್ವಿ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಪ್ಲಸ್ ನಾಳೆ ಲೆವೆಲ್ಸು ನೋಡೋಣ. ನಾಳೆ ಸಾಟರ್ಡೆ ಅಲ್ವಾ ಸರ್, ಅಂದರೆ ಸಾಟರ್ಡೆ ಕೂಡ ಮಾರ್ಕೆಟ್ ಇದೆ. ಓಕೆ, ನೋಡೋಣ. ನಾಳೆ ಲೆವೆಲ್ಸು ನೋಡೋಣ. ಇವತ್ತು ಏನು ಟ್ರೇಡ್ ಮಾಡಿದ್ವಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ಅನಾಲಿಸಿಸ್ ಏನಿತ್ತಲ್ಲ ನೋಡಬೇಕಲ್ಲ, ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಲೆವೆಲ್ಸ್ ಏನು ಲೆವೆಲ್ ಚೇಂಜ್ ಮಾಡಲ್ಲ. ಇದ್ರ ಮೇಲೆ ಬಂದು 15 ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ ಇರ್ಬೋದು. ಇಲ್ಲಿ ರಿಜೆಕ್ಷನ್ ಬಂದರೆ 50% ಸೆಲ್ಲಿಂಗ್ ಮಾಡ್ಕೋಬೋದು. ಈ ಲೆವೆಲ್ ಇಂಪಾರ್ಟೆಂಟ್. ಓಕೆ, ಇದು ನಾಳೆಗೆ. ಇದ್ರ ಮೇಲೆ ಬೈ ಕಡೆ, ಇದ್ರ ಕೆಳಗಡೆ ರಿಜೆಕ್ಷನ್ ಬಂದರೆ ಅದು 50% ಸೆಲ್ ಮಾಡಬೇಕು. ಸೆಲ್ ಕಟ್ಟೆ ಕ್ಲಿಯರ್. ಇದು ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ ಚೇಂಜ್ ಆಗಲ್ಲ. ಕಂಪ್ಲೀಟ್ ಬೈಯಿಂಗ್ ನಿಫ್ಟಿ ಸೇಮ್ ಲೆವೆಲ್ ಚೇಂಜ್ ಆಗಲ್ಲ. ಕಂಪ್ಲೀಟ್ ಬೈಯಿಂಗ್. BTST ಕೂಡ ಸಿ ಇಟ್ಕೋಬೋದು, ನೋ ಪ್ರಾಬ್ಲಮ್. ಅಂದರೆ ಇವತ್ತಿಂದಲ್ಲ, ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಇಟ್ಕೋಬೇಕು ಬೈಯಿಂಗಿಗೆ. ಓಕೆ, ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕರೆಕ್ಷನ್ ಬಂದರೆ ಮೇಲೇ ಹೋಗೋದು. ಇದು ರೆಸಿಸ್ಟೆನ್ಸ್. ಇಲ್ಲ ಯಾರಾದರೂ ಹೊಸಬ್ರು ಇದ್ದರೆ ನೋಡಿ, ಈ ಲೆವೆಲ್ ಕ್ರಾಸ್ ಆದರೆ ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಲೋಸ್ ಆದರೆ ನೀವು ಬೈ ಮಾಡ್ಕೊಳ್ಳಿ. ಇದೊಂದು ಲೆವೆಲ್. ಕೇಳಿಸ್ಕೊಂಡ್ರಲ್ಲ? ಇಲ್ಲ ಕೇಳಿಸಿಲ್ಲ ಅಂದರೆ ಕೂಡ ನೀವು ನಿನ್ನೆ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಆಗಿರೋದು ನೆನ್ನೆ ಇರ್ತದೆ, ಒಟ್ಟು ಚೆಕ್ ಮಾಡ್ಕೋಬೋದು. ನಿಫ್ಟಿ BTST ಸಿ ಇಟ್ಕೊಳ್ಳಿ. ಓಕೆ, ಸಿ ಇಟ್ಕೊಳ್ಳಿ. ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಫಸ್ಟು BTST ಬೆಳಗ್ಗೆ ಗ್ಯಾಪ್ ಅಪ್ ಓಪನ್ ಆಯಿತಾ? ಸೆಕೆಂಡ್ ಪಾಯಿಂಟ್, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಎರಡೂ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕ್ರಾಸ್ ಆದರೆ ಬೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಬೈ ಕಡೆ ಇರಿ. ನಿಫ್ಟಿಯಲ್ಲಿ ನೋ ಸೆಲ್ಲಿಂಗ್. ಓಕೆ, ನಿಫ್ಟಿಯಲ್ಲಿ ನೋ ಸೆಲ್ಲಿಂಗ್ ಸೈಡ್ ಏನಿಲ್ಲ, ಕಂಪ್ಲೀಟ್ ಬೈ ಸೈಡ್ ಇರಿ ಅಂತ ನಾನು ಅನಾಲಿಸಿಸ್ ಮಾಡಿದ್ವಿ. ಇದು ಏನಾಗಿದೆ, ಬೈ ಆಗಿದ್ವಾ ಇಲ್ವಾ ನೀವು ಒಂದ್ಸಲಿ ಕಾಮೆಂಟ್ ಮಾಡಿ. ಓಕೆ, ಬ್ಯಾಂಕ್ ನಿಫ್ಟಿ ಏನು ಮಾಡಿದ್ವಿ ನೋಡಿ. ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಕೆಳಗಡೆ ಬಂದರೆ ಮಾತ್ರ, 50 ಮಿನಿಟ್ಸ್ ಕ್ಯಾನ್ ರಿಜೆಕ್ಷನ್ ಬರಬೇಕು. ಬಂದರೆ 50% ಸೆಲ್ ಮಾಡಿ, ಅದು ಸೆಲ್ಲಿಂಗ್ ಕಷ್ಟ. 50% ಮಾಡಿ ಬೈಯಿಂಗ್ ಕಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಬೈ ಕಡೆ ಇರಿ. ಇವಾಗ ಏನಾಗಿದೆ ನೋಡಿ ಬ್ಯಾಂಕ್ ನಿಫ್ಟಿ. ಓಕೆ, ಪ್ಲಸ್ ನಮ್ಮದು ಅಪ್ಡೇಟ್ಸ್ ಏನಿತ್ತು ಕೂಡ ನೋಡೋಣ. ನಿನ್ನೆ ಲೈವ್ ಕ್ಲಾಸ್ ಯಾರ್ಯಾರು ಅಟೆಂಡ್ ಆಗಿದ್ರಿ, ನಿನ್ನೆನೇ ಹೇಳಿದ್ದೆ ನಾನು, ಸರ್ ನಾಳೆ ಕಂಪ್ಲೀಟ್ ಟ್ರೆಂಡಿಂಗ್ ಮಾರ್ಕೆಟ್ ಬರುತ್ತೆ, ಎಂಜಾಯ್ ದಿ ಪ್ರಾಫಿಟ್ ಅಂತ ನಿನ್ನೆನೇ ಲೈವಲ್ಲಿದ್ದ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಹೇಳಿದ್ವಿ. ಇರೋರಿಗೆ ಗೊತ್ತಿರುತ್ತೆ, ಯಾರ್ಯಾರಿದ್ರೆ ಯಾರು ಲೈವ್ ಅಟೆಂಡ್ ಮಾಡಿದ್ರಿ ಅವರಿಗೆ ಇವತ್ತು ಮೂಮೆಂಟಮ್ ಬರುತ್ತೆ ಅಂತ ನಿನ್ನೆನೇ ಹೇಳಿದ್ದೆ. ಪ್ಲಸ್ ಮೇನ್ ಗ್ರೂಪ್ ಸ್ಟೂಡೆಂಟ್ಗೆ ವೀಡಿಯೋದಲ್ಲಿ ನೆನ್ನೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನಾಳೆ ಫ್ರೈಡೇ ಸರ್, ಈ ಮೂಮೆಂಟಮ್ ಬರುತ್ತೆ ಸರ್ ಅಂತ ನೆನ್ನೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚೆಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ, ಮೇನ್ ಗ್ರೂಪ್ ಸ್ಟೂಡೆಂಟ್ ಕೂಡ. ಇವತ್ತು ಅಪ್ಡೇಟ್ಸ್ ಏನು ಮಾಡಿದ್ವಿ ನೋಡೋಣ. ಓಕೆ, ವಾಟ್ಸಪ್ ಓಪನ್ ಮಾಡೋಣ. ಇದು ನೋಡಿ ವಾಟ್ಸಪ್ಪಲ್ಲಿ, ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್. ಇಲ್ಲೊಂದು ಇನ್ಸಿಡೆಂಟ್ ಆಯಿತು ನಮ್ಮ ಮನೆ ಪಕ್ಕದಲ್ಲಿ. ಅದು ತೋರಿಸ್ಬಾರ್ದೋ ಗೊತ್ತಿಲ್ಲ. ಈ ಥರ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಅದರಿಂದ ನನ್ನ ಪ್ರಾಬ್ಲಮ್ ಏನಾಯ್ತು ಅಂದರೆ, ನಮ್ಮ ಮನೆ ಸುತ್ತ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಬರ್ನ್ ಆಗೋಯ್ತು. ನನಗೆ ಬೆಳಗ್ಗೆ ಇಂಟರ್ನೆಟ್ ಇರಲಿಲ್ಲ. ಓಕೆ, ಆಗ ನಾನು ಏನು ಮಾಡಿದ್ದೀನಿ ಅಂದರೆ, ಬೆಳಗ್ಗೆ ಫೋನಲ್ಲಿ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ, ಕ್ಲಿಯರ್, ಮಾರ್ಕೆಟ್ ಆದಮೇಲೆ ಕತೆ ಅಲ್ಲ, ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ BN ಬ್ರೋ ನೆನ್ಪಿಟ್ಕೊಳ್ಳಿ. ನಾಳೆ ಮಾರ್ಕೆಟ್ ಇವತ್ತೇ ಕೊಡೋದು, ಅನಾಲಿಸಿಸ್ ನಾಳೆ ಕಾಲ್ಸ್ ಇವತ್ತೇ ಕೊಡೋದು. ನೀವು ಕೊಟ್ಬಿಡ್ತೀರಾ ಸರ್ ಹಂಗೆ ಅಂದರೆ, ನಾನು ಕೊಡಲ್ಲ ಸರ್. ನನಗಿಂತೂ ಇನ್ನೂ ಜೂನಿಯರ್ಸ್ ಅಂದರೆ ನಮ್ಮ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಟುಮಾರೋ ಕಾಲ್ ಸರ್ ಅಂತ ನೆನ್ನೆ ಕೊಟ್ಟವ್ರೆ. ಇದು ಟುಮಾರೋ ಕಾಲ್ ಸರ್. ಇದು ನೆನ್ನೆ ಸಾಯಂಕಾಲ ನೀವು ನೋಡಿಕೊಂಡ್ರೆ ಬರುತ್ತೆ. ಇಲ್ಲಿ ನಿಮಗೆ 5 ಗಂಟೆಗೆ ಕೊಟ್ಬಿಟ್ಟಿದ್ದಾರೆ. ನಾನು ಇಲ್ಲಿ ನೋಡಿ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಮೇಡಮ್, ಸಿ ಬರುತ್ತೆ ನಾಳೆ ಅಂತ ಹೇಳಿದ್ದೀನಿ. ಇವತ್ತು ಬೆಳಿಗ್ಗೆ ಸಿ ಕೂಡ ಬಂದಿದೆ. ಇಲ್ಲಿ ನೀವು ಓದ್ಕೋಬೋದು. ಎಸ್ಟರ್ಡೇ ಕಾಲ್ ಡನ್ ಸರ್ ಅಂದರೆ ನೆನ್ನೆ 5 ಗಂಟೆಗೆ ಸಾಯಂಕಾಲ 5 ಗಂಟೆ ಇಷ್ಟೊತ್ತಿನಲ್ಲಿ ಕೊಟ್ಟಿರೋ ಕಾಲು ಇವತ್ತು ಟಾರ್ಗೆಟ್ ಬಂದಿದೆ. ಅರ್ಥ ಆಗ್ತಿದೆಯಲ್ಲ? ಅಂದರೆ ನಮ್ಮ ಸ್ಟೂಡೆಂಟ್ಸು ನಾಳೆ ಕಾಲ್ಸ್ನ ಇವತ್ತೇ ಕೊಡ್ತಾರೆ. ಮಾರ್ಕೆಟ್ ಓಪನ್ ಆದಮೇಲೆ ಕಷ್ಟಪಡಲ್ಲ ಯಾರು. ಓಕೆ, ಅದು ಬಿಡಿ. ಈಗ ನಮ್ಮದು ಇಂಟರ್ನೆಟ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಬೆಳಿಗ್ಗೆ ಒಂದು ವಾಯ್ಸ್ ಮೆಸೇಜ್ ಮಾಡಿದ್ದೆ. ಏನು ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಏನು ಅಪ್ಡೇಟ್ ಮಾಡಿದ್ದೀನಿ, ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಿ ನಮ್ಮ ಮಿಡ್ ರೆಸಿಸ್ಟೆನ್ಸ್ ಈಗ ಮಾರ್ಕೆಟ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಅದ್ರ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್, ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಸಿ ಬೈ ಮಾಡಿ 10 ಮಿನಿಟ್ಸ್ ನಾನು ಬಂದುಬಿಡ್ತೀನಿ. ಅದಕ್ಕೆ 15 ಮಿನಿಟ್ಸ್ ಕ್ಯಾಂಡಲ್ ಮೇಲೆ ರೆಸಿಸ್ಟೆನ್ಸ್ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಸಿ ಬೈ ಮಾಡ್ಕೊಳ್ಳಿ ಬರ್ತೀನಿ ನಾನು.
ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡ್ರಲ್ಲ, ಯೂಟ್ಯೂಬಲ್ಲಿ ಹೇಳಿದ್ದೀನಿ, ನಿಮ್ಗೆ ಕೂಡ ಇದೆ. ಮಿಡ್ ರೆಸಿಸ್ಟೆನ್ಸ್ ಅಂದರೆ ಇದು ಬ್ರೇಕ್ ಮಾಡಿದಾಗ ಇದು ಸಪೋರ್ಟ್ ಆಗೋಗುತ್ತೆ ಅಂತೇಳಿ, ಇದು ಐ ಕ್ರಾಸ್ ಆಗುವಾಗ ನೀವು ಬೈ ಮಾಡ್ಕೊಳ್ಳಿ, ಬರ್ತೀನಿ ಅಂತ ಹೇಳಿದ್ದೆ. ಓಕೆ, ಅದಾದಮೇಲೆ ಏನು ಅಪ್ಡೇಟ್ಸ್ ಇತ್ತು ನೋಡೋಣ. ನೋಡಿ, ನಾನು ಬರೋಷ್ಟಲ್ಲಿ ಆಫೀಸ್ ಬರೋಷ್ಟಲ್ಲಿ 9:30 ಆಗೋಯ್ತಾ. 9:30ಗೆ ಸಿ ಕಾಲ್ ಇದೆ. 400, 440, 480 ಟಾರ್ಗೆಟ್ಗಳು. ಡೂ ಟಿ ಎಸ್ ಎಲ್ ಅಂದರೆ ಸ್ಟ್ರಾಂಗ್ ಟಿ ಎಸ್ ಎಲ್ ಮೇಂಟೈನ್ ಮಾಡಿ. ಎಸ್ ಎಲ್ ದೊಡ್ಡದಿದೆ, ಇದಕ್ಕೆ ಎಸ್ ಎಲ್ ದೊಡ್ಡದಿದೆ. ಸಿ ಕಾಲ್ಗೆ ನನ್ನ ಪ್ಯಾಟ್ರನ್ಸ್ ಪ್ರಕಾರ ನನಗೆ ದೊಡ್ಡದಿದೆ, ಅದಕ್ಕೆ ನಾನು ಫಸ್ಟೇ ಮೆನ್ಷನ್ ಮಾಡಿದ್ದೀನಿ ಎಸ್ ಎಲ್ ದೊಡ್ಡದಿದೆ, ಟಿ ಎಸ್ ಎಲ್ ಮೇಂಟೈನ್ ಮಾಡ್ಕೊಳ್ಳಿ ಅಂತ. ಸೆಕೆಂಡ್ ಒನ್, ನೆಕ್ಸ್ಟ್ ಒನ್ನು ಸೆನ್ಸೆಕ್ಸ್ ಒಂದು ಕಾಲಿದೆ ನೋಡಿ ಇಲ್ಲಿ. 73,000 ಸಿ ಇ, ಎಂಟ್ರಿ 220, 230, ಟಾರ್ಗೆಟ್ 185. ಸ್ಟಾಪ್ ಲಾಸ್ 185, ಟಾರ್ಗೆಟ್ 300. ಕ್ಲಿಯರಾಗಿ ನೋಡ್ಕೋಬೋದು ನೀವು. ಇಲ್ಲಿದೆ, ಬೆಳಗ್ಗೆ 9:45 ಕೊಟ್ಟಿದ್ದೀವಿ. ಓಕೆನಾ? ಅದಾದಮೇಲೆ ಸೆನ್ಸೆಕ್ಸ್ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತ ನೀವು ನೋಡ್ಕೋಬೋದು. ನೋಡಿ, ಇಲ್ಲಿದು ನಮ್ಮದು 15 ಮಿನಿಟ್ಸ್ ಕ್ಯಾಂಡಲ್ ಐ ಮೇಲೆ ಬೈ ಮಾಡೋಕ್ಕೆ ಹೇಳಿದ್ದು. ದಿಸ್ ಈಸ್ 15 ಮಿನಿಟ್ಸ್ ಕ್ಯಾಂಡಲ್. ಇಲ್ಲಿ ನೀವು ಟೈಮ್ ಫ್ರೇಮ್ ನೋಡ್ಕೋಬೋದು. 15 ನಿಮಿಷ ಕ್ಯಾಂಡಲ್. ಇದು ಐ ಕ್ರಾಸ್ ಆಗುವಾಗ ಬೈ ಮಾಡಿ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ವಿ. ಆ ವಿಗ್ಗಿಂತ ಸ್ವಲ್ಪ ಕೆಳಗಡೆ ಇಟ್ಕೊಂಡಿದ್ವಿ. ಏನಾಗಿದೆ ನೋಡಿ, ಕ್ಲಿಯರ್? ಈ ಕ್ವಶನ್ ಮಾರ್ಕ್ಗಳೇನು ಸರ್, ಅದಕ್ಕೊಂದು ಆನ್ಸರ್ ಇದೆ ಸರ್, ಅದೇ ಹೇಳ್ತೀನಿ. ಇಲ್ಲಿವರೆಗೂ ಇದ್ದು ಎಕ್ಸಿಟ್ ಆಗೋದು ನಿಮ್ಮ ಇಷ್ಟ, ಇಲ್ಲಿ ತೆಗೆದಾಕಿ ಬುಕ್ ಮಾಡಿಬಿಡಿ ಫುಲ್ ಅಂತ ನಾನೇ ಮೆಸೇಜ್ ಮಾಡಿದ್ದೆ. ಎಕ್ಸಿಟ್ ಆಗಿಬಿಡಿ, ಬುಕ್ ಫುಲ್ ಅಂತ. ಅದ್ರ ಮೇಲೆ ಅದೊಂದು 250-300 ಪಾಯಿಂಟ್ಸ್ ಹೋಗಿರ್ಬೋದೇನೋ, ನೋಡಿಲ್ಲ, ನೋ ಐಡಿಯಾ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಲೆವೆಲ್ಸು ಹೆಂಗೆ ವರ್ಕ್ ಆಗ್ತವೆ ನೀವು ನೋಡ್ಕೊಳ್ಳಿ. ಓಕೆ, ಕ್ಲಿಯರಾಗಿ ನೋಡ್ಕೊಳ್ಳಿ. ಲೆವೆಲ್ಸ್ ಹೆಂಗೆ ವರ್ಕ್ ಆಗ್ತವೆ ನೋಡ್ಕೊಳ್ಳಿ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಕಲಿಯೋರಿಗೆ ಎಜುಕೇಷ್ನಲ್ ಪರ್ಪಸ್ ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ನೋಡ್ಕೊಳ್ಳಿ. ಇಲ್ಲಿ ಬೈ ಮಾಡಿದರೆ, ಇದು ಬ್ರೇಕ್ ಆದಮೇಲೆ ನಾವು ಇಲ್ಲಿ ಬೈ ಮಾಡಿದರೆ, ಇಲ್ಲಿಂದ ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4 ಇಷ್ಟು ಪ್ರಾಫಿಟ್ ತೊಗೊಂಡ್ವಿ. ಓಕೆ ರೈಟ್? ಇಲ್ಲಿ ರೆಸಿಸ್ಟೆನ್ಸ್ ಇದೆ, ನಾನು ಎಕ್ಸಿಟ್ ಮಾಡಿಸಿದೆ. ರೆಸಿಸ್ಟೆನ್ಸ್ ಇದೆ ಅಂತ ತೆಗೆದಾಕಿ ಅಂತ ಹೇಳಿದ್ರೆ ಎಕ್ಸಿಟ್ ಆಗೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ 1, 2, 3, 4, 5, 6 ಕ್ಯಾಂಡಲ್ಸು ನಿಮಗೆ ರೆಡ್ ಕ್ಯಾಂಡಲ್ ಬಂದಿಲ್ಲ. ರೈಟ್? ರೆಡ್ ಕ್ಯಾಂಡಲ್ ಬಂದಿಲ್ಲ. ಇಲ್ಲಿ ನಮ್ಮ ಎಕ್ಸಾಕ್ಟ್ ನಮ್ಮ ರೆಸಿಸ್ಟೆನ್ಸ್ ಹತ್ರ ನೀವು ಜೂಮ್ ಮಾಡಿ ನೋಡಿ, ಎಕ್ಸಾಕ್ಟ್ ನಮ್ಮ ಲೆವೆಲ್ ಹತ್ರನೇ ರಿಜೆಕ್ಟ್ ಆಗಿ ಇಲ್ಲೇ ಯಾಕೆ ಬಂತು ರೆಡ್ ಕ್ಯಾಂಡಲ್. ಓಕೆ, ನೆಕ್ಸ್ಟ್ ಅದಾದಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾವಾಗಲೂ ನನ್ನ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ತುಂಬ ದೊಡ್ಡ ಕ್ಯಾಂಡಲೇ ಬರಬೇಕು ಅಂತ. ಇಲ್ಲೆಲ್ಲೂ ಬಂದಿಲ್ಲ ದೊಡ್ಡ ಕ್ಯಾಂಡಲ್, ಇಲ್ಲೇ ಯಾಕೆ ಬಂತು ದೊಡ್ಡ ಕ್ಯಾಂಡಲ್? ಅರ್ಥ ಆಯ್ತಾ? ಈಗ ಒನ್ಸ್ ನಮ್ಮ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಇದು ಸಪೋರ್ಟ್ ಆಗುತ್ತೆ ಅಂತ ಸುಮಾರು ಸತಿ, ಇದೇ ವಾರದಲ್ಲಿ 3 ಸತಿ ಲೈವಲ್ಲಿ ಹೇಳಿದ್ದೀನಿ. ಇದು ಒಂದು ಸಲ ಬ್ರೇಕ್ ಆಗಿದ್ರ ಮೇಲೆ ಹೋದರೆ ಇದು ಸಪೋರ್ಟ್ ಆಗುತ್ತೆ. ಇವಾಗ ನೋಡಿ, ಅಲ್ಲೇ ಫೈಟ್ ಮಾಡ್ತಾ ಇದೆ. ಓಕೆ, ಇದು ಬ್ರೇಕ್ ಆಗಿ ಕೆಳಗಡೆ ಬಂದಿಲ್ಲ, ಇದು ಸಪೋರ್ಟ್ ಆಗೋಯ್ತು. ಇದ್ರ ಮೇಲೆ ಯಾರು ಬೈ ಮಾಡಿದ್ರು ಪ್ರಾಫಿಟ್ ಬಂದಿರಲ್ಲ, ಬಿಕಾಸ್ ಇಲ್ಲಿ ಇಲ್ಲ. ನೀವು ಚಾರ್ಟ್ ಹೋಗಿದೆ ಬಿಟ್ಟರೆ ಪ್ರಾಫಿಟ್ ಬಂದಿಲ್ಲ. ಓಕೆನಾ? ಒಂದು 50-100 ಪಾಯಿಂಟ್ ಬಂದಿರ್ಬೋದು, ಬಟ್ ಅದು ಪ್ರಾಫಿಟ್ ಅಂತ ತಗೋಬೇಡಿ. ಯಾಕಂದರೆ ಇಲ್ಲಿ 400 ಪಾಯಿಂಟ್ ಮೂಮೆಂಟಮ್ ಬಂದು ಅಲ್ಲಿ 100 ಪಾಯಿಂಟೇ ಪ್ರೈಸಲ್ಲಿ ಬಂದಿದೆ ಅಂದರೆ ಅದು ಪ್ರಾಫಿಟ್ ಆಗಿ ಲೆಕ್ಕ ಬರಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಮಾಡಿದ್ದೀವಿ. ಸೆನ್ಸೆಕ್ಸ್ ಏನು ಮಾಡಿದ್ವಿ ನೋಡಿ. ಇಲ್ಲಿ ಸೆನ್ಸೆಕ್ಸ್ ಎಂಟ್ರಿ ಇಲ್ಲಿದೆ, ಇಲ್ಲಿ ಟಾರ್ಗೆಟ್ ಇದೆ. ಸೆನ್ಸೆಕ್ಸ್ ಟ್ರೇಡ್ ಏನಾಗಿದೆ ಇಲ್ಲಿ ಪ್ರೈಸ್ ಚಾರ್ಟಲ್ಲಿ ತೋರಿಸ್ತೀನಿ, ಅಲ್ಲೇ ಏಂಜಲ್ ಒನ್ನಲ್ಲಿ ನೋಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ನೋಡ್ಕೊಳ್ಳಿ. ಇದು ಸೆನ್ಸೆಕ್ಸ್ ಎಂಟ್ರಿ ಎಲ್ಲಿದೆ, 230ಗೆ ಎಂಟ್ರಿ ಇದೆ. ಇಲ್ಲಿ 230ಗೆ ಎಂಟ್ರಿ ಇದೆ. ನೀವು 5 ಮಿನಿಟ್ಸ್ ಇಟ್ಕೊಳ್ಳಿ. 230ಗೆ ಎಂಟ್ರಿ ಆದಮೇಲೆ ಸೆನ್ಸೆಕ್ಸ್ ನೋಡಿ, ಇಲ್ಲಿ 230ಗೆ ಎಂಟ್ರಿ ಇದೆ. ಇದು ಸ್ಟಾಪ್ ಲಾಸ್. ಇದು ನೋಡಿ, ಇಲ್ಲಿ 230ಗೆ ಎಂಟ್ರಿ ಇದೆ. ಇದಾದಮೇಲೆ ನಿಮಗೆ 185 ಸ್ಟಾಪ್ ಲಾಸ್ ಇದೆ. ಟಾರ್ಗೆಟ್ ಎಷ್ಟು ಇಟ್ಟಿದೆ ಅಂದರೆ 450 ಟಾರ್ಗೆಟ್ ಬಂತು. ಎಕ್ಸಾಕ್ಟ್ ಟಾರ್ಗೆಟ್ ಬಂತು. ಅವ್ರಿಗೆ ಅಪ್ಡೇಟ್ ಏನು ಕೊಟ್ಟಿದ್ದೆ ಅಂದರೆ, ಇಲ್ಲಿ ನೀವು ನೋಡ್ಕೋಬೋದು, ತೋರಿಸ್ತೀನಿ ನಾನು. ಟ್ರಯಲ್ ಮಾಡಿ, ಇಲ್ಲಿ ನೀವು ನೋಡ್ಕೋಬೋದು, ಟ್ರಯಲ್ ಮಾಡಿ ಸೆನ್ಸೆಕ್ಸ್ ಅಪ್ ಟು 73,200, 73,200ವರೆಗೂ ಟ್ರಯಲ್ ಮಾಡಿ ವಿತ್ ಟಿ ಎಸ್ ಎಲ್. ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ ಮಾರ್ಕೆಟ್ ಅಂತ ಅವ್ರಿಗೆ ಬೆಳಿಗ್ಗೆ 9:45ಗೆ ಹೇಳಿದ್ದೀನಿ. ಹೋಗಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡಿ ನೋಡಿ, ಚಾರ್ಟ್ ಮೇಲೆ ನೋಡಿ. ಓಕೆ, ಇದು ನಿಮಗೆ ಎಕ್ಸಾಕ್ಟಾಗಿ 73,200 ನಾವೇನು ಕೊಟ್ಟಿದ್ವಿ 300, ಅದು ಇಲ್ಲಿಗೆ ಬಂದು ಇಲ್ಲಿಂದ ರಿಜೆಕ್ಷನ್ ಆಯಿತು. ಅದಾದಮೇಲೆ ನೋಡಿ, ಇದು ಬಂದಿದೆ ಇಲ್ಲಿ ಸೈಡ್ ವೈಸ್. ಈಗ ನಾನು ಹೇಳಿದ್ನಲ್ಲ, ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟ್ ಹೋದರೆ ಕೂಡ ಪ್ರೈಸ್ ಹೋಗಿರಲ್ಲ ಅಂತ. ನೋಡಿ, ಇದೆ ಅದು. ಮಾರ್ಕೆಟ್ ಹೋದ್ರೂ ಪ್ರೈಸ್ ಹೋಗಿರಲ್ಲ ನೋಡಿ. ಅರ್ಥ ಆಯ್ತಲ್ಲ?
ಇದು ಇವತ್ತು ನಾವು ಮಾಡಿರೋ ಟ್ರೇಡು, ನಾವು ಮಾಡಿರೋ ಲೆವೆಲ್ಸು, ನಮ್ಮದು ಅನಾಲಿಸಿಸು ಎಲ್ಲ ಪಿನ್ ಟು ಪಿನ್ ಎಕ್ಸಾಕ್ಟ್ ವರ್ಕಿಂಗ್ ಇದೆ. ಇದು ಸೆನ್ಸೆಕ್ಸ್ ವರ್ಕಿಂಗ್ ಇದೆ, ಬ್ಯಾಂಕ್ ನಿಫ್ಟಿ ವರ್ಕಿಂಗ್ ಇದೆ. ಬಿಫೋರ್ ಮಾರ್ಕೆಟ್ ಬೈಯಿಂಗ್ ಕಡೆನೇ ಇದೆ ಅಂತ ಮೆಸೇಜ್ ಮಾಡಿದ್ದೀನಿ, ಕರೆಕ್ಟಾಗಿ ಬೈಯಿಂಗ್ ಹೋಗಿದೆ. ನೆನ್ನೆನೇ ಹೇಳಿದ್ದೀನಿ ಟ್ರೆಂಡಿಂಗ್ ಮಾರ್ಕೆಟ್ ಅಂತ, ಟ್ರೆಂಡಿಂಗ್ ಮಾರ್ಕೆಟ್ ಬಂದಿದೆ. ಇದ್ರ ಮೇಲೆ ಬೈ ಮಾಡಬೇಡಿ, ಇದರಲ್ಲಿ ವಾಲ್ಯೂಮ್ಸ್ ಇರಲ್ಲ, ನಿಮಗೆ ಪ್ರಾಫಿಟ್ ಬರಲ್ಲ, ಪ್ರೈಸ್ ಮೂಮೆಂಟಮ್ ಇರಲ್ಲ ಅಂತ ಹೇಳಿದ್ದು. ಇವಾಗ ತೋರಿಸಿದ್ನಲ್ಲ ಪ್ರೈಸ್ ಚಾರ್ಟ್, ಅಲ್ಲಲ್ಲೇ ಇದೆ. ಕ್ಲಿಯರ್? ಪಿನ್ ಟು ಪಿನ್ ಎಲ್ಲ ಕ್ಯಾಂಡಲ್ಲು ಬೆಳಿಗ್ಗೆ 9:15 ಇಲ್ಲಿವರೆಗೂ ಎಲ್ಲ ಕ್ಯಾಂಡಲ್ಲು ಪ್ರಾಫಿಟಬಲ್ಲೇ ಆಗಿಯೇ ಇದ್ವಿ, ಒಂದು ಕ್ಯಾಂಡಲ್ ಕೂಡ ಮಿಸ್ ಆಗಿಲ್ಲ. ಓಕೆನಾ? ನೆಕ್ಸ್ಟ್ ಈಗ ನಾಳೆ ಏನು ಮಾಡಬೇಕು? ಇವತ್ತು ಆಗೋಯ್ತು ಸರ್, ಎಷ್ಟೊತ್ತು ಹೇಳ್ತೀರಾ ನಾಳೆದು ಹೇಳಿ ಸರ್ ಅಂದರೆ, ನಾಳೆ ನೋಡೋಣ. ಯಾಕಂದರೆ ಫಸ್ಟ್ ಟೈಮ್ ನಾನು ಕೂಡ ಸ್ಯಾಟರ್ಡೆ ಅಂದರೆ ಮೊನ್ನೆ ಒಂದು ಸತಿ ಮಾಡಿದ್ದೆ, 1 ಅವರ್ ಮಾತ್ರ ಮಾಡಿದ್ವಿ. ಅವಾಗ 1 ಅವರ್ ಇಲ್ಲ, ಒಂದು 2 ಟ್ರೇಡಿಂಗ್ ಸೆಕ್ಷನ್ ಇತ್ತು. 10 ಗಂಟೆಯಿಂದ 11 ಗಂಟೆಗೊಂದು, 11:30ಇಂದ 12 ಗಂಟೆಗೊಂದು. ಸ್ಯಾಟರ್ಡೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ನೀವು ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ಇರುತ್ತೆ. ಇನ್ಸೈಡ್ ಕ್ಯಾಂಡಲ್ ಮಾಡಿ ನಾಳೆ. ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಅಂದರೆ ಮೇಲೆ ವಿಗ್ಗಿದ್ದು ಈ ಥರ ಇರುತ್ತೆ ಇನ್ಸೈಡ್ ಕ್ಯಾಂಡಲ್, ಕೆಳಗಡೆ ಕೂಡ ವಿಗ್ಗಿರುತ್ತೆ, ಈ ಥರ ಬರುತ್ತೆ ಇನ್ಸೈಡ್ ಕ್ಯಾಂಡಲ್, ಇಲ್ಲಿ ಬರುತ್ತೆ. ಕ್ಲಿಯರ್? ಯಾಕಂದರೆ ಮಾರ್ಕೆಟ್ ಅನ್ನೋದು ಮೂಮೆಂಟಮ್ ಇದೆ. ಈಗ ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ, ಯಾಕಂದರೆ ನಾಳೆ ವಾಲ್ಯೂಮ್ಸ್ ಇರಲ್ಲ. ನೋಡ್ಕೊಂಡು ಮಾಡೋಣ ನಾಳೆ. ನಾಳೆ ಕಂಪ್ಲೀಟ್ ಎಲ್ಲ ಗ್ರೂಪಲ್ಲೂ ಕಂಪ್ಲೀಟ್ ಲೈವ್ ಹೋಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ಗೆ ಲೈವ್ ಬರುತ್ತೆ, ಫ್ರೀ ಕಾಲ್ ಗ್ರೂಪ್ಗೂ ಲೈವ್ ಬರುತ್ತೆ, ಮೇನ್ ಗ್ರೂಪ್ಗೂ ಬರುತ್ತೆ, 2000 ಕಾಲ್ ಗ್ರೂಪ್ಗೂ ಲೈವ್, ಎಲ್ಲ ಗ್ರೂಪ್ಗಳಿಗೂ ಲೈವ್ ಬರುತ್ತೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ, ಯಾರ್ಯಾರಿಗೆ ಏನೇನು ಡೌಟ್ ಇದಾವೆ ಲೈವಲ್ಲಿ ಚೆಕ್ ಮಾಡೋರು ಬಂದು ಲೈವ್ ಚೆಕ್ ಮಾಡ್ಕೊಳ್ಳಿ. ಲೆವೆಲ್ಸ್ ನೋಡೋಣ, ಈಗ ನಾಳೆ ಲೆವೆಲ್ಸ್ ಏನಾಗ್ತವೆ ಅಂತ ನೋಡೋಣ. ನೋಡ್ಕೊಳ್ಳಿ, ಇದು ಲೆವೆಲ್ಸ್ ನಾಳೆವು. ನಾಳೆ ಬ್ಯಾಂಕ್ ನಿಫ್ಟಿ ಇದೇ ಝೋನಲ್ಲಿರುತ್ತೆ. ಸೈಡ್ ವೇಸ್ಟು ನೆಗೆಟಿವ್ ಬೈಯರ್ಸ್ ಅಂದರೆ ಸೆಲ್ ಸೈಡ್ ಇರುತ್ತೆ. ನೋಡ್ಕೊಳ್ಳಿ, ಈ ಝೋನ್ ಬ್ರೇಕ್ ಆಗೋವರೆಗೂ ಬೈ ಕಡೆ ಬೇಡ. ಡ್ಯೂಯಲ್ ಝೋನಲ್ಲಿ ಇಲ್ಲಿ ನೋಡ್ಕೊಳ್ಳಿ, ತುಂಬ ಸಿಂಪಲ್ ಇರುತ್ತೆ. ಈ ಝೋನಲ್ಲಿ ಸಿಕ್ಕಿದರೆ ನಿಮ್ಮ ಪ್ಯಾಟರ್ನ್ ಪ್ರಕಾರ ಟ್ರೈ ಮಾಡ್ಕೊಳ್ಳಿ ಪಿ ಕಡೆಗೆ, ಇಲ್ಲಿ ಸಿಕ್ಕಿದರೆ ಸಿ ಕಡೆ ಟ್ರೈ ಮಾಡ್ಕೊಳ್ಳಿ. ಬಟ್ ವಾಲ್ಯೂಮ್ಸ್ ಇರಲ್ಲ, ಅಂದರೆ ನಿಮಗೆ ಕ್ಯಾಂಡಲ್ ಹೋಗ್ತಾ ಇದ್ರೆ ಕೂಡ ಪ್ರೈಸ್ ಮೂಮೆಂಟಮ್ ಕಡಿಮೆ ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಈ ಝೋನಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ತುಂಬ ಸಿಂಪಲ್ ಇದೆ. ಅಂದರೆ ಚಾರ್ಟ್ ಎಲ್ದಿರೋ ದಾರಿಗೆ ಹೋಗ್ಬಿಟ್ಟಿದೆ ಅದು. ಈ ಕಡೆ ಮೇಲೆ ಏನು ಚಾರ್ಟ್ ಇಲ್ಲ. ಇವಾಗ ನಿಮ್ಗೆ ರೆಸಿಸ್ಟೆನ್ಸ್ ಮಾಡಬೇಕಂದ್ರೆ ಇದ್ರ ಹೈ ಮಾಡ್ಕೊಳ್ಳಿ ನೀವು ಅಷ್ಟೇ. ಟುಡೇ ಹೈಯೇ ರೆಸಿಸ್ಟೆನ್ಸ್, ಸಪೋರ್ಟ್ ಝೋನ್ ಇಲ್ಲಿ ನಾನು ಹಾಕ್ತೀನಿ. ಇದು ನಿಫ್ಟಿ ಲೆವೆಲ್ಸ್ ಸ್ವಲ್ಪ ವಿಚಿತ್ರವಾಗಿ ಕಾಣ್ಬೋದು ನಿಮಗೆ, ಬಟ್ ಇದೇ ಲೆವೆಲ್ಸ್. ಯಾಕಂದರೆ ನಿಫ್ಟಿ ಇವಾಗ ಆಲ್ ಟೈಮ್ ಹೈಯಲ್ಲಿದೆ, ಅದಕ್ಕೆ ಮೇಲೆ ಚಾರ್ಟ್ ಇಲ್ಲ. ನಾವು ರೆಸಿಸ್ಟೆನ್ಸ್ ಹಾಕಿ ಅನಾಲಿಸಿಸ್ ಮಾಡೋಕ್ಕೆ ಬರಲ್ಲ, ಚಾರ್ಟ್ ಇದ್ರೇ ಮಾಡೋಕ್ಕೆ ಬರೋದು. ಅಲ್ಲಿ ಚಾರ್ಟ್ ಇಲ್ಲ. ಸೆಲ್ ಮಾಡಬೇಕು ಅಂದರೆ ಮಾಮೂಲಿಯಾಗಿ ಎಲ್ಲರೂ ನೋಡಿ ಇಲ್ಲಿ ಸೆಲ್ ಮಾಡ್ತಾರೆ. ಈ ಫ್ಲಾಗ್ ಬ್ರೇಕ್ ಆದರೆ ಕೆಳಗಡೆ ಸೆಲ್ ಮಾಡ್ತೀವಿ, ಇಲ್ಲ ಈ ಬೇರಿಶ್ ಕ್ಯಾಂಡಲ್ ಕೆಳಗಡೆ ಹೋದರೆ ಸೆಲ್ ಮಾಡ್ತೀವಿ ಅಂತ. ನೀವು ಆ ಥರ ಮಾಡಬೇಡಿ. ಓಕೆ, ಯಾಕಂದರೆ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂದಮೇಲೆ ಸ್ವಲ್ಪ ಪ್ರಾಫಿಟಬಲ್ ಆಗಿರಬೇಕಲ್ವ. ನೀವು ಆ ಥರ ಮಾಡಬೇಡಿ. ಸೆಲ್ಲಿಂಗ್ ಮಾಡಿ, ಬಟ್ ಎಲ್ಲಿ ಮಾಡ್ತಿರೋ ಗೊತ್ತಾ, ನೀವು ಇಲ್ಲಿ ಎಲ್ಲರೂ ಏನು ಸೆಲ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಬಫರ್ ಇದ್ದಾವೆ. 25 ಪಾಯಿಂಟ್ ಬಫರ್ ಇಟ್ಟಿದ್ದೀನಿ. ಈ ಬಫರ್ ಬ್ರೇಕ್ ಆದಮೇಲೆ ಮಾತ್ರ ನೀವು ಪಿ ಕಡೆ ಪ್ಲ್ಯಾನ್ ಮಾಡಿ, ಅಲ್ಲಿವರೆಗೂ ನೀವು ಮಾಡಬೇಡಿ. ಈ ಝೋನ್ ಮೇಲೆ ಇದ್ರ ಒಳಗಡೆ ಏನು ಟ್ರೇಡು ಮಾಡಬೇಡಿ. ಇದ್ರ ಕೆಳಗಡೆ ಬಂದು ಕ್ಯಾನಲ್ ಕ್ಲೋಸ್ ಆದರೆ ಮಾತ್ರ ಸೆಲ್ ಮಾಡಿ. ಲೈವ್ ಚೆಕ್ ಮಾಡಿ ನಾಳೆ, ಇಲ್ಲಿ ಎಷ್ಟು ಜನ ಟ್ರ್ಯಾಪ್ ಆಗ್ತಾರೆ ನೋಡಿ. ಓಕೆ, ಇದು ನಿಫ್ಟಿ ನಮ್ಮದು ಕಂಪ್ಲೀಟಾಗಿ ಫುಲ್ ಆಲ್ ಡೇಸ್ ಫುಲ್ ವೀಕ್ ಕಂಪ್ಲೀಟ್ ಡನ್, ಪ್ರಾಫಿಟ್ ಡನ್. ಪ್ಲಸ್ ಫುಲ್ ವೀಕು ನಮ್ಮ ಅನಾಲಿಸಿಸ್ ನಮ್ಮ ಲೆವೆಲ್ಸ್ ಹೆಂಗಿತ್ತು ಅಂದರೆ ಕಂಪ್ಲೀಟ್ ಚಾಲೆಂಜಿಂಗಲ್ಲೇ ಇತ್ತು. ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನೀವು ಬೈಯಿಂಗೇ ಮಾಡಿ ಅಂತ. ಚಾಲೆಂಜಿಂಗಲ್ಲೇ ಇತ್ತು. ಕಂಪ್ಲೀಟ್ 100% ರಿಸಲ್ಟ್ ತೋರಿಸಿದ್ದೀನಿ. ನಿಜಾನ ಸುಳ್ಳ ನೀವು ಕಾಮೆಂಟ್ ಮಾಡಿ ಹೇಳಿ. 100% ನಾನು ನಿಮ್ಮ ಮುಂದೆ ಎಲ್ಲ ವೀಡಿಯೋಸಲ್ಲಿ ಒಂದು ದಿವಸ ಮುಂಚೆನೇ ಹೇಳಿ ತೋರಿಸಿದ್ದೀನಿ. ಪ್ಲಸ್ ಒಂದು ದಿವಸ ಮುಂಚೆ ಕೂಡ ಚಾರ್ಟ್ ಬರ್ಕೊಟ್ಬಿಟ್ಟಿದ್ದೀನಿ ಕೂಡ. ನಮ್ಮ ಲೆವೆಲ್ ಕೂಡ ಅಷ್ಟೇ ಎಕ್ಸಾಕ್ಟ್ ಹಿಂಗೆ ಟಚ್ ಆಗಿ ವಾಪಸ್ ಹೋಗ್ತಿದ್ವು. 100% ರಿಸಲ್ಟ್ ಇದೆ ನೋಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ತಮ್ಲೈನ್ ಮೇಲೆ ನಂದು ಆಫೀಸ್ ನಂಬರ್ ಬರುತ್ತೆ. ರನ್ನಿಂಗ್ ಡೇ ಟೈಮಲ್ಲಿ ಅಂದರೆ 9:15 to 8 PM ಇದರೊಳಗಡೆ ಕಾಲ್ ಮಾಡ್ಬೋದು. ಯಾರಾದರೂ ಏನು ಡೌಟ್ಸ್ ಆದರೂ ಕೇಳ್ಬೋದು. ಓಕೆ, ಆಮೇಲೆ ಇನ್ನೂ ಸ್ವಲ್ಪ ಜನ ನಾನು ಹೇಳ್ಕೊಡ್ತೀನಿ ಅಂತ ಬರ್ತಾಯಿದ್ದಾರೆ. ಓಕೆ ಮೇಡಮ್, ನಾನು ನೀವು ಅಂದ್ಕೊಂಡಂಗೆ ನಾನು ಆ ಥರ ಎಲ್ಲ ಏನಿಲ್ಲ ಮೇಡಮ್. ಸರ್ ನಾನು ಚೆಕ್ ಮಾಡ್ತಾಯಿದ್ದೀರಾ ಸರ್ ಅಂದರೆ ನೀವು, ಇಲ್ಲ ಮೇಡಮ್ ಆ ಥರ ಉದ್ದೇಶ ಏನಿಲ್ಲ. ಯಾರು ಹೇಳ್ಕೊಟ್ರು ನಾನು ಕಲಿಯೋಕ್ಕೆ ರೆಡಿ. ಐ ಆಮ್ ಆಲ್ವೇಸ್ ಸ್ಟೂಡೆಂಟ್. ನಿಮ್ಮೆಲ್ಲರಿಗಿಂತ ತುಂಬ ಚಿಕ್ಕೋನು ನಾನು. ಯಾರು ಹೇಳ್ಕೊಟ್ರು ನಾನು ಕಲ್ತ್ಕೊತೀನಿ. ನೀವು ಹೇಳ್ಕೊಟ್ಟಿದ್ದೀನಿ ಹೋಗಿ ನಾನು ಬ್ಯಾಕ್ ಟೆಸ್ಟ್ ಮಾಡ್ತೀನಿ, ಲೈವ್ ಟೆಸ್ಟ್ ಮಾಡ್ತೀನಿ. ಲೈವಲ್ಲಿ ರಿಸಲ್ಟ್ ಇದ್ದರೆ ಇಟ್ಕೊಳ್ತೀನಿ, ಇಲ್ಲಾಂದರೆ ನನಗೆ ಬೇಕಾಗಿಲ್ಲ ಅಷ್ಟೇ ಮೇಡಮ್. ಅದರಲ್ಲಿ
ನಾನು ನಿಮ್ಮನ್ನು ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲಲ್ಲ ಮೇಡಮ್. ತುಂಬ ಸಿಂಪಲ್. ನೀವು ಹೇಳ್ಕೊಡ್ತೀರ ನೀವೇ ಅಲ್ಲ ಮೇಡಮ್, ಇನ್ನೂ ಯಾರು ಏನು ಹೇಳ್ಕೊಟ್ರು ಐ ಆಮ್ ಇಂಟ್ರೆಸ್ಟೆಡ್ ಟು ಲರ್ನಿಂಗ್. ನಾನು ಕಲಿಯೋಕ್ಕೆ ಸಿದ್ಧನಿದ್ದೇನೆ. ಯಾಕಂದರೆ ನಿಮ್ಮೆಲ್ಲರಿಗಿಂತ ಚಿಕ್ಕವನು ನಾನು. ನಾಲೆಜಲ್ಲೇ ಅಷ್ಟೇ, ಏನರಲ್ಲ ಅಂದ್ಕೊಳ್ಳಿ, ನೀವೆಲ್ಲರಿಗಿಂತ ಚಿಕ್ಕವನು ನಾನು. ನೀವು ಯಾರು ಹೇಳ್ಕೊಟ್ರು ನಾನು ಕಲಿಯೋಕ್ಕೆ ಸಿದ್ಧನಿದ್ದೀನಿ. ಎಲ್ಲರೂ ಹೇಳ್ಕೊಡಿ, ನಾನು ಕಲ್ತ್ಕೋತೀನಿ, ನೋ ಇಶ್ಯೂ. ನನಗೆ ಆ ಥರ ಈಗ ಹೋಗಲೆಲ್ಲ ಏನಿಲ್ಲ, ನಾನೇ ದೊಡ್ಡದು ನನ್ನದೇ ಗೊತ್ತು ಅಂತ ಏನಿಲ್ಲ ಮೇಡಮ್. ಬಟ್ ನನಗೆ ಸ್ವಲ್ಪ ಗೊತ್ತು ಅಂತ ನನ್ನ ಒಪಿನಿಯನ್ನು, ಅದು ನನ್ನ ಕಾನ್ಫಿಡೆನ್ಸ್. ನನಗೆ ಗೊತ್ತು ಅನ್ನೋದು ಕಾನ್ಫಿಡೆನ್ಸ್ ಮೇಡಮ್. ನನಗೊಬ್ಬನಿಗೆ ಗೊತ್ತು ಅನ್ನೋದು ಓವರ್ ಕಾನ್ಫಿಡೆನ್ಸ್. ಇದು ದುರಂಕಾರ ಲೆಕ್ಕಕ್ಕೆ ಬರುತ್ತೆ. ಇದು ನಾನು ಮಾಡಲ್ಲ. ಬಟ್ ನನಗೆ ಸ್ವಲ್ಪ ಗೊತ್ತು. ನಿಮಗೆ ಏನಾದರೂ ಗೊತ್ತಿದ್ದರೆ ಹೇಳ್ಕೊಡಿ, ನಾನು ಕಲ್ತ್ಕೋತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ. ಹ್ಯಾಪಿ ವೀಕೆಂಡ್ ಹೇಳೋಣಂದರೆ ನಾಳೆ ಸ್ಯಾಟರ್ಡೇ. ಓಕೆ, ಥ್ಯಾಂಕ್ ಯು. ವಿಡಿಯೋ 15 ನಿಮಿಷ ಆಗೋಯ್ತು. ಥ್ಯಾಂಕ್ ಯು. ಸಾರಿ. ನಾಳೆ ಸಿಗೋಣ.